ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಗೋವಿದಾಂಪತಯೇ ನಮಃ. ಓಂ ತದ್ರುತುಥಾ ವಿವೋಚಃ ಸದಿದ್ಧಿತೆ ತುವಿಜಾತಸ್ಯ ಮನ್ಯೇ ಸಹಸ್ರವಿಷ್ಠ ತುರತಸ್ತುರಸ್ಯ ಉಗ್ರಮುಗ್ರಸ್ಯ ತವಸಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಅನುಶಾಸನಪರ್ವಣಃ ಅಯಂ ದ್ವಿಪಂಚಾಶೋತ್ತರಃ ಚತುಶ್ಶತತಮಃ ಭಾಗಃ. 452ನೇ ಭಾಗ. ತತ್ರ ಗೋವಿದಾಂಪತಿಃ ಇತಿ 93 ನಾಮ, 193ನೇ ನಾಮ. ಅಪಿ ಚ ತನ್ನಾಮ ವ್ಯಾಖ್ಯಾಸ್ಯಂತೀಂ ಬೃಹತೀಮಪಿ ವಯಮದ್ಯ ಶ್ರೋತುಂ ಸಜ್ಜಾಮಹೆ. ಇದಂ ಚ ಮೂಲತಃ ಋಗ್ವೇದಸ್ಯ ಯನ್ಮಂತ್ರ ಯಹ ಮಂತ್ರಭಾಗಃ ಸಜಿದ್ಧಿತೆ ತುವಿಜಾತಸ್ಯ ಮನ್ಯೇ ಸಹ ಸವಿಷ್ಠ ತುರತಸ್ತುರಸ್ಯ ಉಗ್ರಮುಗ್ರಸ್ಯ ತವಸಸ್ತವೀಯೋ ರಧ್ರಸ್ಯ ರಧ್ರತುರೋ ಬಭೂವ ಇತಿ. ಇದು ಮೂಲ ಮಂತ್ರ. ಆ ಮೂಲ ಮಂತ್ರದಲ್ಲಿ ಈ ಗೋವಿದಾಂಪತಿ ಅನ್ನುವಂಥ ನಾಮಕ್ಕೆ ಉಗ್ರಮುಗ್ರಸ್ಯ ತವಸಃ ಅನ್ನುವವರೆಗೆ ಇಟ್ಕೊಂಡಿದ್ದಾರೆ. ಮತ್ತೆ ಈ ಹಿಂದಿನ ತದ್ರುತುಥಾ ವಿವೋಚಃ ಅನ್ನೋದನ್ನು ಕೂಡ ಸೇರಿಸಿಕೊಂಡಿದ್ದಾರೆ. ಭಕ್ತನಾದಂಥ ಸಾಧಕ ಭಗವಂತನನ್ನ ಸ್ತುತಿಸ್ತಾ ಇದ್ದಾನೆ. ಅದನ್ನು ಈ ಮಂತ್ರದಲ್ಲಿ ನೋಡಿದ್ದೇವೆ. ಅಸ್ತಿಸ್ವಿನ್ನು ವೀರ್ಯಂ ತತ್ತ ಇಂದ್ರನ ಸ್ವಿದಸ್ತಿ ಅಂತ ಹಿಂದಿನ ಮಂತ್ರದಲ್ಲಿ ಬಂದಿದೆ. ಭಗವಂತನೇ, ನೀನು ನನ್ನನ್ನು ರಕ್ಷಿಸಲಿಲ್ಲ ಅಂದ್ರೆ ನಿನಗೆ ಆ ಬಲ ಇದೆಯೋ ಇಲ್ವೋ ಅಂತ. ಮತ್ತೆ ಬಲ ಇದ್ದೇ ಇದೆ ಅಂತ ಅವನಿಗೆ ಮುಂದೆ ನಿಶ್ಚಿತ ಆಗಿದೆ. ಸದಿದ್ಧಿತೆ ಬಲಂ ಅಂತ ಅದನ್ನ ಹೇಳ್ತಾ ಇದ್ದಾನೆ. ಸಾಯಣಾಚಾರ್ಯ ವ್ಯಾಖ್ಯಾನ ಇದೆ. ಸಹಿಷ್ಠ ಅಂದ್ರೆ ಬಲಿಷ್ಠರಲ್ಲಿ ಶ್ರೇಷ್ಠ ಅಂತ ಹೀಗರ್ಥ. ತುವಿಜಾತ ಅಂದ್ರೆ ಅನೇಕ ಯಜ್ಞಗಳಲ್ಲಿ ಇವನು ಪ್ರಾದುರ್ಭೂತ. ಈ ಭಗವಂತ ನಮ್ಮನ್ನು ಹಿಂಸಿಸುವಂಥ ಶತ್ರುಗಳಿಗೂ ಕೂಡ ನೀನು ಭಯಂಕರನಾಗಿದ್ದೆ ಅಂತ ಹೀಗರ್ಥ. ಉಗ್ರ ಅಂದ್ರೆ ಓಜಸ್ವಿ ಅಂತ ಅರ್ಥ. ಅರಧ್ರ ಅಂದ್ರೆ ಶತ್ರುಗಳಿಗೂ ಕೂಡ ನಿನ್ನನ್ನು ವಶಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೀಗೆಲ್ಲ ಅರ್ಥವನ್ನ ಸಾಯಣಾಚಾರ್ಯಲ್ಲಿ ಹೇಳಿದ್ದಾರೆ. ಇದು ಸಾಯಣಾಚಾರ್ಯ ಹೇಳಿದ ಅರ್ಥ ಆಯಿತು. ಮುಂದೆ ಭಗವಂತರಾಯರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಬರೆದಿದ್ದಾರಲ್ಲ, ಅವರೇನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಅದಕ್ಕಿಂತ ಮೊದಲು ಗೋವಿದಾಂಪತಿ ಅನ್ನುವ ಶಬ್ದಕ್ಕೆ ಒಂದು ಸರಳವಾದಂಥ ಅರ್ಥ. ಗೋವಿತ್ಗಳು ಅಂದ್ರೆ ಗೋ ಅಂದ್ರೆ ಶಾಸ್ತ್ರದ ಸಾರವನ್ನ ಬಲ್ಲಂಥವ್ರು ಗೋವಿದ್ಗಳು. ಅವರಲ್ಲಿ ಭಗವಂತ ಶ್ರೇಷ್ಠ ಅಂತ ಅರ್ಥ. ಗೋ ಅಂದ್ರೆ ತೇಜಸ್ಸು ಅಂತಲೂ ಕೂಡ ಅರ್ಥ ಇದೆ. ಆ ತೇಜಸ್ಸನ್ನು ಹೊಂದಿದವರಲ್ಲಿ ಶ್ರೇಷ್ಠ ಅಂತ ಅರ್ಥ. ಅದನ್ನ ಭಗವಂತಾಚಾರ್ಯರು ಅಲ್ಲಿ ವರ್ಣನೆ ಮಾಡ್ತಾರೆ. ಇದಲ್ಲದೆ ಸರಳವಾದ ಅರ್ಥ, ಗೋ ಅಂದ್ರೆ ಸ್ವರ್ಗ ನಿವಾಸಿಗಳಾದಂಥ ಯಾವ ದೇವತೆಗಳಿದ್ದಾರೆ ಆ ದೇವತೆಗಳಿಗೆ ಪತಿ ಅಂತ ಮತ್ತೊಂದು ಅರ್ಥನೂ ಕೂಡ ಆಗ್ತದೆ. ಇದು ಗೋವಿದಾಂಪತಿ ಅನ್ನೋದಕ್ಕೆ ಒಂದೆರಡು ಅರ್ಥಗಳನ್ನು ಮಾತ್ರ ಹೀಗೆ ಹೇಳಬಹುದು. ಅಥವಾ ಗೋವಿಂದ ಅನ್ನೋ ಶಬ್ದಕ್ಕೆ ಹಿಂದೆ ಏನು ಅರ್ಥಗಳನ್ನು ಹೇಳಿದ್ದೇವೆ ಆ ಎಲ್ಲ ಅರ್ಥಗಳನ್ನು ಕೂಡ ಗೋವಿದಾಂಪತಿ ಅನ್ನೋದಕ್ಕೂ ಕೂಡ ನಾವು ಅನ್ವಯಿಸ್ಕೊಳ್ಬಹುದು. ಅದು ಸಾಧ್ಯ ಇದೆ. ಸಹಿಷ್ಠ ಅಂದ್ರೆ ಬಲಿಷ್ಠನಾದ ಭಗವಂತನೇ. ತುವಿಜಾತ ಅಂದ್ರೆ ನೀನು ಪೂರ್ಣನಾಗಿದ್ದೀಯ ಯಾವತ್ತೂ ಕೂಡ.
ಜಾತ ಅಂದರೆ ಇರುವುದು ಅಂತ ಅರ್ಥ. ಇದು ಭಗವಂತಾಚಾರ್ಯ ಹೇಳುವಂಥ ಅರ್ಥ. ಯಾರು ವೇಗಶಾಲಿಗಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರಿಗಿಂತ ಹೆಚ್ಚು ನೀನು ವೇಗವುಳ್ಳವನು. ನಿನ್ನ ಸಹಸ್ ಅಂದರೆ ಬಲ. ಉಗ್ರರಿಗೂ ಕೂಡ ನೀನು ಉಗ್ರರು ದೈತ್ಯರು, ಆ ದೈತ್ಯರ ಗುಂಪಿಗೂ ಕೂಡ ನೀನು ಉಗ್ರ. ಎಲ್ಲರ ಬಲಕ್ಕಿಂತಲೂ ಹೆಚ್ಚಿನ ಬಲ ನಿನ್ನದು. ಯಾರಿಗೂ ಮಣಿಯದಿರುವಂಥ ಶತ್ರುಗಳನ್ನೆಲ್ಲ ನೀನು ಮಣಿಸಿದ್ದಿ. ಇದಿಷ್ಟು ಭಗವಂತಾಚಾರ್ಯ ಹೇಳುವಂಥ ಅರ್ಥ. ಮುಂದೆ ಸಾಯಣಾಚಾರ್ಯರು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಹೇ ಇಂದ್ರ, ತತ್ ಮಯಾ ಪೃಷ್ಠಂ ಬಲಮಸ್ತಿ ನವಾ ಇತಿ ಪ್ರಥಮಂ ಇತಿ ಪ್ರಮಾ. ನಿನಗೆ ಬಲ ಇದೆಯೋ ಇಲ್ಲವೋ ಅಂತ ನನ್ನಂಥ ಭಕ್ತರು ಅನೇಕ ಜನ ಸಂದೇಹಿಸಿದ್ದೆವು. ಅದೇ ಪ್ರಮೇಯ, ಆ ಒಂದು ಸಂಗತಿಯನ್ನ, ಆ ಒಂದು ಶಾಸ್ತ್ರದ ಪ್ರಮೇಯವನ್ನ, ನಿನ್ನಲ್ಲಿ ಬಲ ಇದ್ದೇ ಇದೆ ಅನ್ನುವಂಥ ಶಾಸ್ತ್ರದ ಪ್ರಮೇಯವನ್ನ ಋತುಥ ಅಂದರೆ ಕಾಲೇ ಆಯಾ ಕಾಲಕ್ಕೆ ತಕ್ಕಂತೆ, ವಿವೋಚ ನೀನು ಚೆನ್ನಾಗಿ ವಿವರಿಸಿ ಹೇಳತಿ. ಮತ್ತೆ ಆ ಋಷಿ ತಾನೇ ಹೇಳ್ತಾನೆ, ಸಹಿಷ್ಠ ತೇಜೋವಂತರಲ್ಲಿ ಶ್ರೇಷ್ಠನಾದಂಥ ಇಂದ್ರನೇ, ಅನೇಕ ಯಜ್ಞದಲ್ಲಿ ನಿನ್ನನ್ನು ಸಾಧಕರಾದವರು ಕರೀತಾರೆ, ಆಹ್ವಾನಿಸಿ ನಿನಗೆ ಆಹುತಿಯನ್ನು ಕೊಡ್ತಾರೆ. ನೀನು ಆ ಯಜ್ಞದಲ್ಲಿ ಆವಿರ್ಭವಿಸ್ತಿ, ಮೂರ್ತಿಮಂತನಾಗಿ ಆವಿರ್ಭವಿಸಿ ಅವರಿಗೆ ಕೊಡಬೇಕಾದಂಥ ವರಗಳನ್ನೆಲ್ಲ ಕೊಡ್ತಿ. ಶತ್ರುಗಳೇನಿದ್ದಾರೆ ಆ ಶತ್ರುಗಳ ವೇಗಕ್ಕಿಂತ ಹೆಚ್ಚಿನ ವೇಗ ನಿನ್ನದು. ತುರ್ವಿ ಹಿಂಸಾಯಾಮ್ ತುರಸ್ಯ ಬಲವತಃ ವೇಗವತಃ ಲೀಲಾ ಸಂಭ್ರಮೆ ಉಗ್ರಸ್ಯ ಶತ್ರುಣಾಂ. ಆ ಉಗ್ರರಾದಂಥ ಶತ್ರುಗಳೇನಿದ್ದಾರೆ ಅವ್ರಿಗಿಂತ ನೀನು ಉಗ್ರ, ಅವರಿಗೆ ನೀನು ಭಯಾನಕ. ಸತ್ತು ಅಂದ್ರೆ ಅಸ್ಥಿ. ನಿನ್ನಲ್ಲಿ ಆ ಬಲ ಇದೆ ಅಂತಲೇ ನಾನು ನಂಬಿದ್ದೇನೆ. ನಿನ್ನಲ್ಲಿ ಆ ಬಲ ಇಲ್ಲದೆ ಹೋದರೆ ನೀನು ಶತ್ರುಗಳನ್ನು ದಮನ ಮಾಡುವಂಥ ಮಹಾಕಾರ್ಯಗಳನ್ನು ಹೇಗೆ ಮಾಡ್ತಾ ಇದ್ದಿ ಅಂತ ಅದರ ತಾತ್ಪರ್ಯ. ಈ ಗೋ ಅಂತಿದೆಯಲ್ಲ, ಗೋ ಅಂದರೆ ತೇಜಸ್ಸು ಅಂತ ಅರ್ಥ. ಭಗವಂತಾಚಾರ್ಯರು ಹೇಳುವಂತೆ ತೇಜಃಪರಃ ಗಾಂ ತೇಜೋ ಲಭತೆ ಇತಿ ಗೋವಿಂದ. ಹಾಗಾಗಿ ಗೋವಿಂದ ಅಂದರೆ ತೇಜಸ್ಸುಳ್ಳವನು, ಪ್ರಕಾಶಮಾನ ಅಂತ ಹೀಗರ್ಥ. ಆ ಗೋವಿದಾಂಪತಿ ಅಂದರೆ ಗೋವಿದಾಂ ತೇಜಸ್ಸುಳ್ಳಂಥ ಅನೇಕ ಜನ ಸಾಧಕರಿದ್ದಾರೆ. ಅವರೆಲ್ಲರಿಗೂ ಕೂಡ ನೀನೇ ಮುಖ್ಯನಾದವನು, ಹೆಚ್ಚು ತೇಜಸ್ಸುಳ್ಳವನು ಅಂತ ಅಭಿಪ್ರಾಯ. ಹೀಗೆ ಹೆಚ್ಚು ತೇಜಸ್ಸುಳ್ಳವನು ಅಂತನ್ನೋದನ್ನೇ ಏನು ಗೋವಿಂದ ಶಬ್ದ ಹೇಳಿದೆ ಅದನ್ನೇ ಈ ಬೃಹತಿ ಮಂತ್ರವು ಕೂಡ ಹೇಳ್ತಿದೆ. ಸಹಿಷ್ಠ ಅಂತ, ಸಹಸ್ ಅಂದೇನು ಬಲ ಇದೆಯಲ್ಲ, ಸಹಿಷ್ಠ ಅಂದರೆ ಆ ಬಲವುಳ್ಳವರಲ್ಲಿ ಶ್ರೇಷ್ಠ. ಹೀಗೆ ಪಾಪಿಷ್ಠ ಮೊದಲಾದ ಶಬ್ದಗಳನ್ನು ನಾವು ಕೇಳಿರ್ತೇವೆ. ಹಾಗೆ ಸಹಿಷ್ಠ ಅಂದರೆ ಹೆಚ್ಚು, ಸಹಸ್ ಅಂದರೆ ಆ ಶಕ್ತಿ ಉಳ್ಳವನು ಅಂತ ಅಭಿಪ್ರಾಯ. ಇದಿಷ್ಟು ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥವನ್ನು ನಾವು ನೋಡಿದ್ದಾಯಿತು. ಮುಂದೆ ಇದೇ ಅರ್ಥವನ್ನೇ ನಾನು ಕೂಡ ಅನುಸರಿಸಿದ್ದೇನೆ, ಸ್ವಲ್ಪ ಅಲ್ಲಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೇನೆ ಅಷ್ಟೇ. ಅದನ್ನೊಂದನ್ನು ನೋಡೋಣ. ಆ ಅನ್ವಯಾರ್ಥ ಮೊದಲಾದದನ್ನು ಈಗ ನೋಡೋಣ. ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ತ್ವಂ ನೀನು, ತತ್ ಆ ಪೂರ್ವೋಕ್ತ ಪ್ರಮೇಯಂ ಶಾಸ್ತ್ರ ಸಿದ್ಧವಾದ ಏನು ಪ್ರಮೇಯ ಇದೆ, ನೀನು ಬಲಿಷ್ಠ ಅನ್ನೋ ಪ್ರಮೇಯ, ಆ ಪ್ರಮೇಯವನ್ನೇ ಕಾಲಕ್ಕೆ ತಕ್ಕಂತೆ ವರ್ಣನೆ ಮಾಡಿದ್ದೆ. ಋತುಥ ಅಂದರೆ ಕಾಲೇ ಕಾಲೇ. ಸಾಯಣಾಚಾರ್ಯರು ಮತ್ತು ರಘುನಾಥ ತೀರ್ಥರು ಹಾಗೆ ಹೇಳ್ತಾರೆ. ಸತ್ಯ ಪ್ರಕಾರೇಣ ಅಂತ ಭಗವಂತಾಚಾರ್ಯ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅಂತೂ ಕಾಲಕ್ಕೆ ಶಾಸ್ತ್ರಗಳನ್ನು ರಚನೆ ಮಾಡಿ ನೀನು ಹಾಗೆ ವರ್ಣನೆ ಮಾಡ್ತಿ. ಸಹಿಷ್ಠ, ಸಹಸ್ ಅಂದರೆ
ಶತ್ರುಗಳಿಗೆ ಮಣಿಯದೇ ಇರುವ ಶಕ್ತಿ ಅಂತ ಅರ್ಥ. ಹಿಂದೆ ಅದನ್ನು ಅನೇಕ ಬಾರಿ ನೋಡಿದ್ದೇವೆ. ಶತ್ರುಗಳಿಗೆ ಮಣಿಯದೇ ಇರುವಂತಹ ಭಗವಂತನೇ, ಅಥವಾ ತೇಜೋವತಾಂಪತೆ, ತೇಜಸ್ವಿಗಳಾದವರಲ್ಲಿ ನೀನು ಶ್ರೇಷ್ಠ. ಈ ಅರ್ಥವನ್ನು ಕೂಡ ನಾವು ಈಗ ತಾನೇ ರಘುನಾಥ ಸ್ವಾಮಿಗಳು ಮೊದಲಾದವರು ಹೇಳಿದ್ದನ್ನು ನೋಡಿದ್ದೇವೆ. ತುವಿಜಾತ ಅಂದರೆ ಅನೇಕ ರೂಪೈಹಿ ಜಾತ ಅಂತ ಅರ್ಥ. ಇದು ನಾನು ಮಾಡಿಕೊಂಡಿರುವಂಥ ಅರ್ಥ. ತುವಿ ಅಂದರೆ ಅನೇಕ ಬಾರಿ, ಜಾತ ಅಂದರೆ ಹುಟ್ಟಿದವನು. ಅಜಾಯಮಾನವು ಬಹುಧಾ ವ್ಯಜಾಯತೆ ಅಂತ ವೇದ ಆತನನ್ನು ಮೂಲತಃ ಆತ ಹುಟ್ಟಿಲ್ಲದವನು. ಆದರೆ ಅನೇಕ ರೀತಿಯಿಂದ ಜೀವರೆಲ್ಲ ಹುಟ್ಟಿದಾಗ ಅವರ ಒಳಗೆ ಅವನು ಕೂಡ ಹುಟ್ಟುತ್ತಾನೆ. ಅವನು ಕೂಡ ಹುಟ್ಟಿ ಅವರಲ್ಲಿ ಅಂತರ್ಯಾಮಿಯಾಗಿದ್ದು ಆ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ಅರ್ಥ. ಮತ್ತು ತುವಿಜಾತ ಅಂದರೆ ಮಹತ್ತಾಗಿರುವವನು ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ. ತುರತಃ ಅಂದರೆ ವೇಗವುಳ್ಳಂಥ ಯಾವುದೇ ವಸ್ತುವಿಗಿಂತಲೂ ಹೆಚ್ಚು ವೇಗವುಳ್ಳವನು ನೀನು. ಉಗ್ರ ಅಂದರೆ ಶತ್ರುಣಾಂ ಕ್ರೂರ, ಶತ್ರುಗಳಿಗೂ ಕೂಡ ನೀನು ಕ್ರೂರನಾದವನು. ತಪಸಃ ಅಂದರೆ ಪ್ರವೃದ್ಧಸ್ಯ, ನೀನು ಬಲದಿಂದ ನಿನ್ನ ತೇಜಸ್ಸಿನಿಂದ ಎಲ್ಲ ಕಡೆ ವ್ಯಾಪ್ತನಾದವನು, ನಿತ್ಯ ಪ್ರವೃದ್ಧನಾದವನು ಅಂತ ಅರ್ಥ. ದೀಪ್ತಿಮತಃ ಅಂತ ಅದಕ್ಕೆ ಶಬ್ದಕ್ಕೆ ರಘುನಾಥ ಸ್ವಾಮಿಗಳು ಅರ್ಥ ಮಾಡಿದ್ದಾರೆ. ತಪಸಃ ಅಂದರೆ ಬಲವತಃ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ತೇ ನಿನ್ನ, ಅಂತಹ ನೀನು ಉಗ್ರ, ಶತ್ರುಗಳಿಗೆ ಉಗ್ರ, ನಿತ್ಯ ಪ್ರವೃದ್ಧನಾದವನು. ಅಂತಹ ನಿನ್ನ ಈ ಒಂದು ಉಗ್ರವಾದಂಥ ಶತ್ರುನಾಶಕವಾದ ಬಲ ಏನಿದೆ, ಆ ಶತ್ರುನಾಶಕವಾದಂಥ ಬಲವನ್ನು ಸತ್ ನಿರ್ದುಷ್ಟ ಅದು ಮಹಾಗುಣಪೂರ್ಣ ಎಂಬುದಾಗಿಯೇ ಮೊನ್ನೆ ನಾನು ಹೀಗೆ ತಿಳ್ಕೊತೀನಿ ಅಂತ ಇವನು ಸಾಧಕನಾದವನು ಹೇಳ್ತಾ ಇದ್ದಾನೆ. ಇಲ್ಲಿ ಗೋವಿದಾಂಪತಿ ಅಂತ ಬಂದಿದೆಯಲ್ಲ, ಗೋ ಅಂದರೆ ಕಿರಣ. ನಾವು ಹಿಂದೆ ಅನೇಕ ಬಾರಿ ನೋಡಿದ್ದೇವೆ ಅದನ್ನು, ಗೋವಿಂದ ಅಂತ ನೋಡುವಾಗ. ಆ ಕಿರಣ ಅಥವಾ ತೇಜಸ್ಸು ಅಂತ ಅರ್ಥ. ಆ ತೇಜಸ್ಸುಳ್ಳವರು ಏನಿದ್ದಾರಲ್ಲ, ಆ ತೇಜಸ್ಸುಳ್ಳವರಿಗೆ ಇವನು ಪತಿ, ಶ್ರೇಷ್ಠ ಅಂತ ಅರ್ಥ. ಇದನ್ನ ರಘುನಾಥ ಸ್ವಾಮಿಗಳು ಹೇಳೇ ಇದ್ದಾರೆ. ರಘುನಾಥ ಸ್ವಾಮಿಗಳು ಮತ್ತು ಭಗವಂತರಾಯರು ಕೂಡ ಹಾಗೆ ಅರ್ಥ ಮಾಡಿದ್ದಾರೆ. ಅದನ್ನೇ ಬೃಹತಿ ಸಹಿಷ್ಠ ಎಂಬ ಶಬ್ದದಿಂದ, ಸಹಿಷ್ಠ ಎಂಬ ಶಬ್ದಕ್ಕೂ ಕೂಡ ತೇಜೋವತಾಂಪತಿ ಅಂತಲೇ ಅರ್ಥ. ಆ ಪ್ರಕಾರ ಅದನ್ನು ನೋಡಿದ್ದೇವೆ. ಗೋ ಅಂದರೆ ಶಾಸ್ತ್ರ, ಗೋವಿದಾಂಪತಿ ಅಂದರೆ ಶಾಸ್ತ್ರವನ್ನು ಬಲ್ಲವರಿಗೆ ನೀನು ಒಡೆಯ. ಇದು ಪ್ರಸಿದ್ಧವಾದ ಅರ್ಥವೇ. ಇದೇ ಅರ್ಥವನ್ನು ಬೃಹತಿ ವಿವೋಚ ಎಂಬ ಶಬ್ದದಿಂದ ಹೇಳಿದೆ. ಗೋವಿತ್ ಅಂದರೆ ತೇಜಸ್ವಿಗಳಾದವರು ಅಂತ ಒಂದು ಅರ್ಥ. ಅದಲ್ಲದೇನೆ ಶಾಸ್ತ್ರವನ್ನು ಬಲ್ಲವರು, ಬಲ್ಲಂಥ ಲಕ್ಷ್ಮಿ, ಬ್ರಹ್ಮ ಮೊದಲಾದ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮೊದಲಾದವರ ಒಂದು ದೊಡ್ಡ ಪಡೆಯೇ ಇದೆ. ಅವರೆಲ್ಲರಿಗೂ ನೀನು ಮುಖ್ಯಸ್ಥ ಅಂತ ಅರ್ಥ. ಇದನ್ನ ಬೃಹತಿ ವಿವೋಚ ಅಂತ ಶಬ್ದದಿಂದ ವ್ಯಾಖ್ಯಾನ ಮಾಡಿದೆ. ವಿಶೇಷೇಣ ಅಂದರೆ ವಿವೋಚ, ವೋಚ ಅಂದರೆ ಹೇಳಿದ್ದಿ ಅಂತ ಅರ್ಥ. ವಿ ಅಂದರೆ ವಿಶೇಷವಾಗಿ, ಅನಿತರ ಸಾಧಾರಣೇನ ಪ್ರಕಾರೇಣ, ನಿನ್ನ ಮಹತ್ವವನ್ನು ನೀನೇ ಹೇಳ್ಕೊಳ್ಬೇಕೇ ಹೊರತು ಬೇರೆ ಯಾರೂ ಕೂಡ, ಲಕ್ಷ್ಮಿಯೂ ಕೂಡ ನೀನು ಹೇಳಿದಷ್ಟು ನಿನ್ನ ಮಹತ್ವವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತರರೆಲ್ಲರೂ ಹೇಳುವುದಕ್ಕಿಂತ ಹೆಚ್ಚಾಗಿ ನೀನು ಹೇಳಬೇಕು. ಇತರಾನ್ ಅತಿಶಯ ವ್ಯಾಖ್ಯಾಹಿ, ಇತರೇಭ್ಯ ವ್ಯಾಖ್ಯಾನ ಮಾರ್ಗಂ ಪ್ರದರ್ಶಯನ್. ಶಾಸ್ತ್ರಗಳನ್ನು ವ್ಯಾಖ್ಯಾನಿಸುವುದಿದ್ರೆ ಹೇಗೆ ವ್ಯಾಖ್ಯಾನಿಸಬೇಕು ಅಂತನ್ನುವುದನ್ನು ಎಲ್ರಿಗೂ ಕೂಡ ತಿಳಿಸ್ಬೇಕಾದವನೇ ನೀನೇ ಅಂತ ಈಗ ಅರ್ಥ. ಈ ಅರ್ಥವನ್ನು ನಾನು ಮಾಡ್ಕೊಂಡಿದ್ದೇನೆ. ಇದೇ ಅರ್ಥವನ್ನೇ ಬೃಹತಿ ಮಂತ್ರ ವಿಸ್ತಾರವಾಗಿ ಹೇಳಿದೆ, ವಿವೋಚ ಅಂತ. ವಿವೋಚ ಅನ್ನೋ ಶಬ್ದದ ಮೂಲಕ ಗೋವಿದಾಂಪತಿ ಎಂಬುದನ್ನು ವಿವರಿಸಿದೆ. ಅದು ಇಷ್ಟು ವಿಸ್ತೃತವಾಗಿ ಮಹಾಭಾರತಾದಿ ಗ್ರಂಥಗಳನ್ನು, ಪುರಾಣಗಳಿಂದೆಲ್ಲ ರಚನೆ ಮಾಡಿ ಹೇಳುವುದು ನಿನಗೆ ಮಾತ್ರ ಸಾಧ್ಯವೇ ಹೊರತು ಇನ್ಯಾರಿಗೂ ಆ ರೀತಿಯಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತದರ ತಾತ್ಪರ್ಯ. ಭಾವಾರ್ಥವನ್ನು ನೋಡೋಣ. ಶಾಸ್ತ್ರಸಿದ್ಧವಾದ ಪ್ರಮೇಯ ಏನಂದರೆ ಭಗವಂತ ಬಲಪೂರ್ಣ ಅಂತ ಅನ್ನೋದು.
ತಸ್ಯೈವ ಏತಸ್ಯೈ ಸಂಹಿತಾಯ ನಕಾರೋ ಬಲಂ ಶಕಾರ ಪ್ರಾಣಾತ್ಮ. ಸಯೋಹೈತೌ ನಕಾರ ಶಕಾರೌ ಅನುಸಂಹಿತಂ ವೇದ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ ಆಯುಷ್ಯಂ ಚ ವಿದ್ಯಾತ್ ಅಂತ ಐತರೆಯ ಉಪನಿಷತ್ತು ಆತನನ್ನ ವರ್ಣನೆ ಮಾಡ್ತದೆ. ಸಕಲ ಶಾಸ್ತ್ರಗಳಲ್ಲೂ ಕೂಡ ಋಗ್ವೇದ ಯಜುರ್ವೇದ ಮೊದಲಾದ ವೇದಗಳಲ್ಲಿ ಪುರಾಣಾದಿಗಳಲ್ಲೂ ಕೂಡ ಇರುವಂಥದ್ದು ನಕಾರ. ಎಲ್ಲೇ ನಕಾರ ಬಂದರೆ ಅದು ಭಗವಂತನ ಬಲವನ್ನು ಹೇಳ್ತದೆ. ಶಕಾರ, ಮೂರ್ಧನ್ಯ ಶಕಾರ ಅಥವಾ ಷಣ್ಮುಖ ಶಕಾರ ಬಂದರೆ ಅದು ಭಗವಂತ ಸರ್ವರಿಗೂ ಕೂಡ ನಿಯಾಮಕ ಅನ್ನೋದನ್ನ ಹೇಳ್ತದೆ. ವಿಷ್ಣು ನಾಮ್ನಿ ನಕಾರೇಣ ವಿಷ್ಣುವರ್ ಬಲ ಮುದೀರ್ಯತೆ ಅಂತ ಐತರಿ ಉಪನಿಷತ್ತಿನ ಭಾಷ್ಯ ಹೇಳ್ತದೆ. ವಿಷ್ಣು ಎಂಬ ನಾಮದಲ್ಲಿ ನಕಾರದಿಂದ ವಿಷ್ಣುವಿನ ಬಲವನ್ನು ಹೇಳ್ತಾರೆ. ವರ್ಣದ್ವಯ ಮತ್ತೆ ಶಕಾರದಿಂದ ಭಗವಂತ ಎಲ್ಲರಿಗೂ ನಿಯಾಮಕ ಅನ್ನೋದನ್ನು ಹೇಳ್ತಾರೆ. ವರ್ಣದ್ವಯ ಸಮಾವೇಗೆ ಸಮಾಯೋಗೆ ಷ್ಣು ಶಬ್ದಸ್ಯ ಅರ್ಥಮೇವತ್ತು. ಇದು ನಾವೀಗ ನೋಡಿದ್ದು ವಿಷ್ಣು ನಾಮದ ಬಗ್ಗೆ ಆಯಿತು. ಆದರೆ ಕೇವಲ ವಿಷ್ಣು ನಾಮ ಅಂತಲ್ಲ, ಯಾವುದೇ ಎರಡು ನಾಮಗಳು, ಯಾವುದೇ ನಾಮ, ಅಲ್ಲಿ ಆ ನಾಮದಲ್ಲಿ ಯಾವುದೇ ಎರಡು ಅಕ್ಷರಗಳು ನಮಗೆ ಕಂಡು ಬಂದರೂ ಕೂಡ ವರ್ಣದ್ವಯ ಸಮಾಯೋಗಿ ಅಂತ ಅದನ್ನು ಹೇಳುವುದು ಅದಕ್ಕಾಗಿ. ಎರಡು ಅಕ್ಷರಗಳು ಎಲ್ಲೇ ಕಂಡು ಬಂದರೂ ಕೂಡ ಅವು ಷ್ಣು ಎಂಬ ಶಬ್ದ ಏನನ್ನು ಹೇಳ್ತಾವೋ ಅದನ್ನೇ ಹೇಳ್ತದೆ. ಷ್ಣು ಎಂಬುದು ಕೃಷ್ಣ, ವಿಷ್ಣು ಎಂಬಲ್ಲೆಲ್ಲ ಭಗವಂತ ಸರ್ವನಿಯಾಮಕ ಮತ್ತೆ ಸರ್ವ ಬಲವಾನ್ ಅನ್ನೋ ಅರ್ಥ ಗೊತ್ತಾಗ್ತದಲ್ಲ, ಅದನ್ನೇ ಬೇರೆ ಬೇರೆ ಕ್ರಮದಿಂದ ಈ ಎಲ್ಲ ಶಬ್ದಗಳು ಕೂಡ ವರ್ಣಿಸ್ತವೆ. ಎಲ್ಲ ಅಕ್ಷರಗಳು ಕೂಡ ವರ್ಣಿಸುವುದು ಅದನ್ನೇ. ತದ್ವಾಚಕ ಸರ್ವೇ ವರ್ಣಾ ಲೌಕಿಕ ವೈದಿಕಾ, ಯಾವುದೇ ವೇದದಲ್ಲಿ ಬರುವಂಥದ್ದಾಗಲಿ ಪುರಾಣದಲ್ಲಿ ಬರುವಂಥದ್ದಾಗಲಿ ಎಲ್ಲವೂ ಹೇಳುವುದು ಇದನ್ನೇ. ಅದಕ್ಕೆ ಅಲ್ಲಿ ಶಾಸ್ತ್ರಸಿದ್ಧವಾದ ಪ್ರಮೇಯ, ತತ್ ಅಂದರೆ ಶಾಸ್ತ್ರಸಿದ್ಧವಾದಂಥ ನಿನ್ನ ಆ ಬಲವತ್ವ ಸರ್ವ ನಿಯಾಮಕತ್ವ ಅನ್ನೋ ಏನು ಪ್ರಮೇಯ ಇದೆಯಲ್ಲ, ಆ ಪ್ರಮೇಯವನ್ನೇ ಕಾಲಕ್ಕೆ ತಕ್ಕಂತೆ ಸರ್ವ ಪ್ರಕಾರದಿಂದ ನೀನೇ ಹೇಳಬೇಕಷ್ಟೆ. ಹೇಗೆ ಭಗವಂತ ಬಲವಂತ, ಎಷ್ಟು ಬಲವಂತ ಅನ್ನುವುದನ್ನೆಲ್ಲ ಬೇರೆ ಯಾರು ಹೇಳ್ಯಾರು, ಎಷ್ಟು ಹೇಳ್ಯಾರು, ಆ ವೇದದ ಅರ್ಥವನ್ನ ನಾವೀಗ ನೋಡಿದ್ವಿ. ಭಗವಂತ ಸರ್ವನಿಯಾಮಕ ಸರ್ವ ಬಲವಂತ ಅಂತ. ಅದನ್ನ ಮಹಾಭಾರತಾದಿ ಗ್ರಂಥಗಳಲ್ಲಿ ಭಾಗವತಾದಿ ಗ್ರಂಥಗಳಲ್ಲಿ ಭಗವಂತ ಹೇಗೆ ಬಲಿಷ್ಠ ಅಂತ ಅನ್ನೋದನ್ನ ಸ್ವಯಂ ಆ ಭಗವಂತನೇ ತಾನೇ ನಾಯಕನಾಗಿ ತಾನೇ ಆ ಕಾವ್ಯದ ಕರ್ತೃವಾಗಿಯೂ ಕೂಡ ಆ ಭಗವಂತನ ಬಲವನ್ನೇ ತೋರಿಸಿದಾನೆ. ಹೀಗೆ ಭಗವಂತನ ಬಲವತ್ವವನ್ನು ಮತ್ತು ಸರ್ವ ನಿಯಾಮಕತ್ವವನ್ನು ತೋರಿಸ್ಲಿಕ್ಕಾಗಿಯೇ ಇರುವಂಥವು ಶಾಸ್ತ್ರ ಅಂತ ಅದರ ತಾತ್ಪರ್ಯ. ಭಗವಂತನೇ ನಿನ್ನಲ್ಲಿ ಆ ಬಲವಿದೆ ಎಂಬ ಏನು ಶಾಸ್ತ್ರ ಸಿದ್ಧವಾದ ವಿಷಯ ಇದೆ, ಆ ವಿಷಯವನ್ನೇ ನೀನು ಕಾಲಕ್ಕೆ ಎಲ್ಲ ಭಕ್ತರಿಗೂ ಯಥಾರ್ಥವಾಗಿ ವಿವರಿಸುವ ರೀತಿಯನ್ನ ತೋರಿಸ್ತಾ ತಿಳಿಸಿದ್ದಿ. ನೀನೂ ತಿಳಿಸಿದ್ದಿ, ನೀನೂ ರಚನೆ ಮಾಡಿದ್ದೆ. ಅದಲ್ಲದೆ ಭಕ್ತರಾದವರು ಹೇಗೆ ಅದನ್ನು ವ್ಯಾಖ್ಯಾನಿಸಬೇಕು, ಶಾಸ್ತ್ರಗಳಲ್ಲಿ ಭಗವಂತನ ನಿಯಾಮಕತ್ವವನ್ನು ಬಲವತ್ವವನ್ನು ಹೇಗೆ ತಿಳ್ಕೊಳ್ಬೇಕು, ಇನ್ನೊಬ್ಬರಿಗೆ ತಿಳಿಸ್ಬೇಕು ಅನ್ನೋದನ್ನು ನೀನೇ ಹೇಳಿದ್ದಿ. ಯಾವ ಹಗೆಗಳಿಗೂ ನೀನು ಮಣಿಯುವವನಲ್ಲ. ನೀನು ಅನೇಕ ರೂಪಗಳಿಂದ ಆವಿರ್ಭವಿಸಿ ಅವರೆಲ್ಲರನ್ನೂ ಕೂಡ ನಿಯಾಮಿಸ್ತೆ ಮತ್ತು ಅವರಲ್ಲಿ ಬಲ ತುಂಬುತ್ತೆ. ಬಲಂ ಬಲವತಾಂಚಾಹಂ ಅಂತ ಭಗವದ್ಗೀತೆ ಅದಕ್ಕಾಗಿ ಹೇಳಿರು. ವೇಗವಂತವಾದಂಥ ಯಾವ್ಯಾವ ಶಕ್ತಿಗಳಿದೆ, ಅಗ್ನಿ, ವಾಯು ಮೊದಲಾದ ಪದಾರ್ಥಗಳು, ಅವೆಲ್ಲದಕ್ಕಿಂತಲೂ ವೇಗವಾಗಿ ಧಾವಿಸುವನ್ನೇನು. ತದ್ಧಾವತೋ ಅನ್ಯಾನತ್ಯೇತಿ ಅಂತ ಈಶಾವಾಸ್ಯ ಉಪನಿಷತ್ ಹೇಳ್ತದೆ. ಯಾರ್ಯಾರು ಓಡಿ ಹೋಗ್ತಾ ಇದ್ದಾರಲ್ಲ, ಓಡಿಕೊಂಡು ಸಂಚಾರ ಮಾಡ್ತಾ ಇದ್ದಾರಲ್ಲ, ತಾವೇ ವೇಗಿಗಳು ಅಂತ ತಿಳ್ಕೊಂಡಿದ್ದಾರೆ, ಅವರೆಲ್ಲರನ್ನೂ ಇವನು ಮೀರಿಸ್ತಾನೆ ಭಗವಂತ ಅಂತ ಹೇಳ್ತದೆ ಉಪನಿಷತ್ತು. ಶತ್ರುಗಳಿಗೆ ಕ್ರೂರನೇನು, ಬಲವಂತ, ನಿನ್ನಲ್ಲಿ ಆ ಉಗ್ರವಾದ ದೋಷರಹಿತವಾದ ಬಲ ಇದೆ ಅನ್ನೋದನ್ನೇ ನಾನು ಕೂಡ ಭಾವಿಸಿದ್ದೇನೆ ಅಂತ ಅದರ ಭಾವಾರ್ಥ. ಒಟ್ಟು ಗೋವಿದಾಂಪತಿ ಎಂಬ ಶಬ್ದಕ್ಕೆ
ಶಾಸ್ತ್ರವನ್ನು ಬಲ್ಲವರಿಗೆ ಪಾಲಕ, ಶ್ರವಣ ಮನನ ನಿಧಿಧ್ಯಾಸನ ಮೊದಲಾದ ಸಾಧನೆಯನ್ನು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ರಕ್ಷಕನಾದವನು ಅಂತ ಅರ್ಥ. ವೇದವನ್ನು ಪ್ರಕಟಗೊಳಿಸುವಂಥವರು ಅನೇಕ ಜನ ಋಷಿಗಳು. ವೇದವ್ಯಾಸ ರೂಪದಿಂದ ಭಗವಂತ ಈ 28ನೇ ಕಲಿಯುಗದಲ್ಲಿ ವೇದವನ್ನು ಪ್ರಕಟಿಸಿದ. ಆದರೆ ಬೇರೆ ಬೇರೆ ಕಾಲದಲ್ಲಿ ಭಗವಂತನ ಮಾರ್ಗದರ್ಶನದಲ್ಲಿ ಅನೇಕ ಜನ ಸಾಧಕರು ಆ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಮುಂದೆ ಅಶ್ವತ್ಥಾಮನೇ ಆ ವೇದ ವಿಭಾಗ ರೂಪವಾದ ಕಾರ್ಯವನ್ನು ಮಾಡುವವನಿದ್ದಾನೆ ಅಂತ ನಾವು ಈ ಹಿಂದೆ ನೋಡಿದ್ದೇವೆ. ಅಷ್ಟಾವಿಂಶೇ ಯುಗೇ ಕೃಷ್ಣ ಸತ್ಯವತ್ಯಾಮಜಾಯತ ವ್ಯಾಸಾಚಾರ್ಯಸ್ತು ವಿವ್ಯಾಸ ವೇದಾಂಚಕ್ರೇ ಚ ಭಾರತಂ ವೇದಮುತ್ತಮಂ. 28ನೇ ಮಹಾಯುಗದಲ್ಲಿ ಸ್ವಯಂ ಭಗವಂತನೇ ವ್ಯಾಸರೂಪದಿಂದ ಹುಟ್ಟಿದ ಮತ್ತು ವೇದಗಳನ್ನು ವಿಭಾಗಿಸಿದ, ಮಹಾಭಾರತವನ್ನು ರಚನೆ ಮಾಡಿದ. ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಸ್ವಯಮೇವ ಹಿ. ಈ ಹಿಂದೆ ಕೂಡ ಅನೇಕ ಜನ ಋಷಿಗಳು ಈ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ನೇರವಾಗಿ ಭಗವಂತ ಆವಾಗ ಮಾಡಿಲ್ಲ, ಭಗವಂತನ ಮಾರ್ಗದರ್ಶನದಲ್ಲಿ ಇವನು ಮಾಡಿದ್ದಾನೆ. ಭಗವಂತನಿಗೆ ವ್ಯಾಸ ಅಂತನೂ ಹೆಸರು, ವ್ಯಾಸಾಚಾರ್ಯ ಅಂತನೂ ಹೆಸರು. 28ನೇ ಮಹಾಯುಗದಲ್ಲಿ ಅವನು ಸ್ವಯಂ ವ್ಯಾಸನಾಗಿಯೇ ಹುಟ್ಟಿದ್ದ. ಬೇರೆ ಕೆಲವು ಯುಗಗಳಲ್ಲಿ ವ್ಯಾಸರು ಬೇರೆ ಇದ್ದಾರೆ, ಅವರಿಗೆ ಇವನು ಆಚಾರ್ಯ, ಹೇಗೆ ವೇದಗಳನ್ನು ವಿಭಾಗಿಸಬೇಕು ಅಂತ ತೋರಿಸಿಕೊಟ್ಟವನು. ಅದು ಗೋವಿದಾಂಪತಿ. ಗೋವಿದಾಮ್ ಅಂದ್ರೆ ಆ ವೇದಗಳನ್ನು ವಿಭಾಗ ಮಾಡಿದವರಿಗೆ, ವೇದಗಳ ಆಂತರ್ಯವನ್ನು ತಿಳಿದವರಿಗೆ ಇವನು ಪತಿ ಅಂತ ಅನ್ನೋದ್ರಿಂದ ತಿಳಿಸಿದ್ದಾರೆ. ಗೋವಿದಾಂಪತಿ ಎಂಬ ಶಬ್ದವನ್ನ ಲಕ್ಷಾಲಂಕಾರ ವ್ಯಾಖ್ಯಾನ ಮಾಡಿಲ್ಲ. ಶಾಂಕರ ಭಾಷ್ಯದಲ್ಲಿ ಈ ವಾಣಿಯನ್ನ ಬಲ್ಲವರಿಗೆ, ಶಾಸ್ತ್ರ ರೂಪವಾದ ವಾಣಿಯನ್ನು ಬಲ್ಲವರಿಗೆ ರಕ್ಷಣೆ ಕೊಡುವವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಪರಾಶರ ಭಟ್ರು ಕೂಡ ವೇದವಾಣಿಗಳನ್ನು ಚೆನ್ನಾಗಿ ಪಾಲಿಸುವವನು ಅನ್ನೋ ಅರ್ಥವನ್ನ ಹೇಳಿದ್ದಾರೆ. ಗಾವೋ ವೇದಗಿರಃ ಪ್ರೋಕ್ತಾ ಗೋವಿಂದ ಸುಪಾಲನಾತ್ ಗೋವಿದಾಂಪತಿರುದ್ದಿಷ್ಟ ವೇದವಿತ್ ಪ್ರವಿದೋ ವೇದ ವಿದ್ವತ್ ಪ್ರದೋ ಮನುಹು ಅಂತ. ಗೋ ಅಂದ್ರೆ ವೇದವಾಣಿಗಳು, ಅವುಗಳನ್ನು ಚೆನ್ನಾಗಿ ಪಾಲಿಸುವುದರಿಂದ ಇವನೇ ಗೋವಿಂದ. ಈ ಗೋವಿದಾಂಪತಿ ಎಂಬ ಶಬ್ದವನ್ನು ನಾವು ಧ್ಯಾನಿಸಿದ್ರಿಂದ ಶಾಸ್ತ್ರಗಳ, ವೇದಗಳ ಅಂತರಾರ್ಥವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಅಭಿಪ್ರಾಯ. ಅವರು ಹೇಳುವ ಅರ್ಥ. ಸತ್ಯಸಂಧ ಸ್ವಾಮಿಗಳು ವೇದವನ್ನು ಬಲ್ಲವರಿಗೆ ಒಡೆಯ, ಜಲಚರಗಳಿಗೆ ಅಧಿಪತಿ ಅಂತ ಹೀಗೆ ಅರ್ಥಗಳನ್ನು ಹೇಳ್ತಾರೆ. ಗೋವಿದಾಂ ವೇದ ವೇತೃಣಾಂ ಜಲಚರಾಣಾಂ ಚ ಪತಿ ಅಂತ ಅವರ ವ್ಯಾಖ್ಯಾನ. ದ್ವೈಪಾಯನೇನ ಯದ್ಬುದ್ಧಂ ಬ್ರಹ್ಮಾದ್ಯೈಸ್ತನ್ನ ಬುದ್ಧತೆ ಸರ್ವಬುದ್ಧಂ ಸವೈ ವೇದ ತದ್ಬುದ್ಧಂ ನಾಣ್ಯ ಗೋಚರಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸುವಂಥ ಒಂದು ವಾಕ್ಯ. ವೇದವ್ಯಾಸರಿಗೇನು ತಿಳಿದು ಬಂದಿದೆ ಅದು ಬ್ರಹ್ಮಾದಿಗಳಿಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿರುವುದು ಅವನಿಗೆ ಗೊತ್ತಿದ್ದೇ ಇದೆ, ಆದರೆ ಅವನಿಗೆ ಗೊತ್ತಿರುವುದೆಲ್ಲವೂ ಉಳಿದವರೆಲ್ಲರಿಗೂ ಕೂಡ ಗೊತ್ತಿಲ್ಲ ಅಂತ ಅದರ ತಾತ್ಪರ್ಯ. ಈ ಗೋವಿದಾಂಪತಿ ಎಂಬ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಬೃಹತಿ ಮಂತ್ರ ಅನುಸಂಧಾನದ ದೃಷ್ಟಿಯಿಂದ, ವೇದದ ಶಾಸ್ತ್ರಗಳ ಆಂತರ್ಯವನ್ನು ನಾವು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಬಹಳ ಮಹತ್ವದ ಒಂದು ಮಂತ್ರ ಇದೆ. ನಾವು ಈ ಹಿಂದೆ ನೋಡಿದ್ದೇವೆ, ವಿಷ್ಣು ಸಹಸ್ರನಾಮವನ್ನ ನಮ್ಮ ಅನೇಕ ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಬಳಸ್ಕೋಬಹುದು ಅಂತ. ಗೋವಿದಾಂಪತಿ ಎಂಬ ಶಬ್ದವನ್ನ ಪುನಃ ಪುನಃ ಉಚ್ಚರಿಸುವುದರ ಮೂಲಕ ವೇದಗಳ, ಶಾಸ್ತ್ರಗಳ ಆಂತರ್ಯವನ್ನ ನಾವು ತಿಳ್ಕೊಳ್ಳಿಕ್ಕೆ, ಮತ್ತೆ ಪ್ರಾಥಮಿಕವಾಗಿ ಆ ವೇದಗಳು ನಮ್ಮಲ್ಲಿ ಉಳಿಬೇಕು. ವಿಧಾಮ್ ಅಂತಂದ್ರೆ ಅದನ್ನು ಬಲ್ಲವರು ಅಂತ ಒಂದರ್ಥ, ಮತ್ತೊಂದರ್ಥ ಅದನ್ನು ಹೊಂದಿದವರು. ಇವತ್ತಿನ ಕಾಲದಲ್ಲಿ ವೇದಾದಿ ಶಾಸ್ತ್ರ ಸಂಪತ್ತನ್ನು ಹೊಂದಿದವರ ಸಂಖ್ಯೆಯೇ ಕಡಿಮೆ ಆಗ್ತದೆ. ಆದರೆ ಆ ಭಗವಂತನನ್ನ ಗೋವಿದಾಂಪತಿ ಅಂತ ಉಪಾಸನೆ ಮಾಡುವ ಮೂಲಕ ಗೋವಿತ್ಗಳು, ವೇದಶಾಸ್ತ್ರವನ್ನು ಹೊಂದಿದವರು ಯಾರಿದ್ದಾರೆ ಅವರಿಗೆ ನೀನೇ ಪಾಲಕ, ಅವರನ್ನು ನೀನೇ ಕಾಪಾಡಬೇಕು ಅಂತ ಶಾಸ್ತ್ರ ನಮಗೆ ಆ ಭಗವಂತನನ್ನು ಕೊಂಡಾಡುವುದನ್ನು ಕಲಿಸಿದೆ.
ವೇದಾದಿ ಶಾಸ್ತ್ರ ನಮ್ಮಲ್ಲಿ ಉಳಿಯಬೇಕು, ಅದು ಅಳಿಯಬಾರದು, ಅದು ಯಾವತ್ತೂ ಸುರಕ್ಷಿತವಾಗಿರಬೇಕು. ವಿತ್ ಎಂಬ ಶಬ್ದಕ್ಕೆ ವಿಧ ಧಾತುವಿಗೆ ತಿಳಿದುಕೊಳ್ಳುವುದು ಅಂತ ಅರ್ಥ, ಅಸ್ತಿತ್ವ ಅಂತ ಅರ್ಥ, ರಕ್ಷಣೆ ಮಾಡುವುದು ಅಂತ ಅರ್ಥ. ಈ ಎಲ್ಲ ಅರ್ಥಗಳನ್ನು ಹಿಂದೆ ನೋಡಿದ್ದೇವೆ. ಪತಿ ಅನ್ನೋ ಶಬ್ದಕ್ಕೂ ಕೂಡ ಆ ಅರ್ಥ ಇದ್ದೇ ಇದೆ. ಆದ್ದರಿಂದ ಭಗವಂತನನ್ನು ನಾವು ಗೋವಿದಾಂಪತಿ ಅಂತ ಉಪಾಸನೆ ಮಾಡುವ ಮೂಲಕ ವೇದಾದಿ ಶಾಸ್ತ್ರ ಸಂಪತ್ತು ನಮ್ಮಲ್ಲಿ ಅಳಿಯದೆ ಉಳಿಯಬೇಕು, ಅದು ಸುರಕ್ಷಿತವಾಗಿರಬೇಕು, ಮತ್ತು ನಮಗೆ ಅದು ಅವನ ಅನುಗ್ರಹದಿಂದಲೇ ಚೆನ್ನಾಗಿ ಅರ್ಥ ಆಗಬೇಕು. ವೇದೋ ವದನ್ನಪಿ ಹರಿಂ ನ ಸಮ್ಯಕ್ ಭಕ್ತಿ ಕುತ್ರಚಿತ್ ನಾರೋಹತ್ಯನುಭವಂ ಅಪ್ರಸಿದ್ಧ ಸ್ವರೂಪತಃ ಅಥಾಪ್ಯನುಭವಾರೋಹ ಪ್ರಸನ್ನೇ ಕೇಶವೇ ಭವೇತ್ ಕಿಂಚಿದೇವ ಸುಸಮ್ಯಕ್ಚ ಸ್ವಯಂ ತು ಅನುಭವತ್ಯಮಂ ಅಂತ ವರಾಹ ಪುರಾಣದ ಮಾತೊಂದನ್ನ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ವೇದ ಭಗವಂತನನ್ನು ಹೇಳ್ತದೆ, ಆದರೆ ಸ್ಪಷ್ಟವಾಗಿ ಅವನ ಶಕ್ತಿ ಅನ್ನೋದು ವರ್ಣನೆ ಮಾಡೋದಿಲ್ಲ. ಭಗವಂತನ ಸ್ವರೂಪವೇ ಅಪ್ರಸಿದ್ಧ, ಪ್ರತ್ಯಕ್ಷ ಅನುಮಾನಾದಿಗಳಿಂದ ನಮಗದು ತಿಳಿದು ಬಂದಂಥದ್ದಲ್ಲ. ಆದ್ದರಿಂದ ವೇದವನ್ನು ಓದಿದ್ರೂ ಕೂಡ ನಮ್ಮ ಅನುಭವದ ಇತಿಮಿತಿಯವಿಲ್ಲೇ ನಾವು ಅದನ್ನು ಅರ್ಥ ಮಾಡ್ಕೊಳ್ತೇವೆ ಹೊರತು ಅವನ ವಾಸ್ತವ ಸ್ವರೂಪ ನಮ್ಗೆ ಅರ್ಥ ಆಗೋದಿಲ್ಲ. ಆದರೆ ಪ್ರಸನ್ನೇ ಕೇಶವೇ, ಭಗವಂತ ಪ್ರಸನ್ನನಾದರೆ ನಮಗೆ ವೇದದ ಅರ್ಥ ಆಗ್ತದೆ ಅಂತ ಭಾಗವತ ತಾತ್ಪರ್ಯದ ಸಂದೇಶ. ನಾವು ಈ ಮಂತ್ರದಿಂದ, ಗೋವಿದಾಂಪತಿ ಎಂಬ ಮಂತ್ರದಿಂದ ಅವನು ತೇಜಸ್ವಿಗಳಿಗೆ ಪತಿ ಅಂತಲೂ ಕೂಡ ಅರ್ಥ ಬಂತಲ್ಲ, ಅದನ್ನು ಕೂಡ ಈ ಬೃಹತಿ ಮಂತ್ರ ಸಹಿಷ್ಠ, ಇನ್ನೊಬ್ಬರಿಗೆ ಮಣಿಯದ ಬಲ ಉಳ್ಳವನು ನೀನು ಅಂತ ಆತನನ್ನ ವರ್ಣಿಸ್ತು. ಕೆಲವು ಬಾರಿ ಓಜಸ್ತೇಜೋ ಅಂತ ಹೀಗೆ ಬೇರೆ ಬೇರೆ ಮಂತ್ರಗಳಿಂದ ಆ ಭಗವಂತನನ್ನು ಬೇರೆ ಬೇರೆ ಮಂತ್ರಗಳಿಂದ, ಬೇರೆ ಬೇರೆ ನಾಮಗಳಿಂದ, ವಿಷ್ಣು ಸಹಸ್ರನಾಮ ಆಗಲಿ ಮತ್ತು ಕೆಲವು ಶಾಸ್ತ್ರಗಳಾಗಲಿ ಕೊಂಡಾಡ್ತವೆ. ಆ ಕೆಲವುದಕ್ಕೆ ಯಾವುದಕ್ಕೋ ಕೇವಲ ಬಲ ಅಂತ ಅರ್ಥ ಇರ್ತದೆ, ಇನ್ನು ಕೆಲವುದಕ್ಕೆ ಜ್ಞಾನ ಅಂತ ಅರ್ಥ ಇರ್ತದೆ. ಜ್ಞಾನ ಕಾರ್ಯವನ್ನು ಮತ್ತೆ ಬಲ ಕಾರ್ಯವನ್ನು ಎರಡನ್ನೂ ಅವನು ಮಾಡಿದ್ದಾನೆ. ಆ ಜ್ಞಾನದ ಪ್ರಭಾವವನ್ನು ನಮ್ಮ ಮೇಲೆ ಬೀರ್ತಾನೆ, ಜ್ಞಾನದ ಫಲವನ್ನು ನಮ್ಗೆ ಕೊಡ್ತಾನೆ, ಮತ್ತೆ ತನ್ನ ಬಲದ ಪ್ರಭಾವ ಶಕ್ತಿಯನ್ನು ನಮ್ಗೆ ಕೊಡ್ತಾನೆ, ತನ್ನ ಬಲದಿಂದಲೂ ಜ್ಞಾನದಿಂದಲೂ ನಮ್ಮನ್ನು ಉತ್ತೇಜಿಸ್ತಾನೆ ಅಂತ ಒಂದೇ ಶಬ್ದ ಹೇಳುವುದು ಅಪರೂಪ, ಒಂದೇ ವಿಷ್ಣು ಸಹಸ್ರನಾಮ. ಮತ್ತೆ ಅದನ್ನು ಹೇಳುವಂಥ ಒಂದೇ ಬೃಹತಿ ಮಂತ್ರ ಸಿಗುವುದು ಕೂಡ ಕಷ್ಟವೇ. ನಾವು ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ದುರ್ಬಲರಾದಾಗ, ಆ ದೌರ್ಬಲ್ಯ ನಮ್ಮನ್ನ ಎಡೆಬಿಡದೆ ಕಾಡಿದಾಗ ಗೋವಿದಾಂಪತಿ ಅಂತ ಭಗವಂತನನ್ನು ಉಪಾಸಿಸಿ ಇನ್ನೊಬ್ಬರಿಗೆ ನಾವು ಮಣಿಯದ ಬಲವನ್ನ ನಮ್ಮಲ್ಲಿ ಆವಾಹಿಸ್ಕೋಬೇಕು. ಹಾಗೆ ಇನ್ನೊಬ್ಬರನ್ನು ಮಣಿಸುವ ಬಲವನ್ನು ಕೂಡ ಆವಾಹಿಸ್ಕೋಬೇಕು. ಅದು ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ರೀತಿಯಾಗಿಯೂ ಕೂಡ ಅದನ್ನ ಅನನ್ಯವಾದ ರೀತಿಯಿಂದ ಈ ಬೃಹತಿ ಮಂತ್ರ ನಮಗೆ ತೋರಿಸಿಕೊಟ್ಟಿದೆ. ಆ ದೃಷ್ಟಿಯಿಂದ ಸಾಧನೆಗೆ ಇದು ಬಹಳ ಮಹತ್ವದ ಮಂತ್ರ. ಅದನ್ನು ನಾವು ಶ್ರವಣ ಮಾಡಿದ್ದೀವಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.